ಬರುತ್ತೆ ಬರುತ್ತೆ ಸ್ವಲ್ಪ ದಿನ. ಇಲ್ಲಿದ್ರೆ ಜಾಸ್ತಿ ಜನಗಳೆಲ್ಲ ಬಂದು ರೇವ್ ಕೇಳ್ತಾರೆ. ಅದು ಎಲ್ಲಿ ಆ ಟ್ರಕ್ ಆದ್ರೆ ಸ್ಲೋ ಆಗಿದಾಗ ಸಿಕ್ಕಿದ್ರು, ಇಲ್ಲ ಅಂದ್ರೆ ಚೆಚ್ಕೊಂಡು ಹೋಗ್ಬಿಟ್ಟಿರೋ ಅವರು. ಇವಂದು ಗೇರ್ ಶಿಫ್ಟ್ ಮಾಡ್ತಾ ಇದ್ರೆ ಎರಡು ಕಡೆಯಿಂದ ಭೂಮ್ ಅಂತ ಬರುತ್ತೆ ಬೆಂಕಿ. ಕಾರ್ನರಿಂಗ್ ಅಲ್ಲಿ ಇವ್ರನ್ನ ಮಾತ್ರ ಬೀಟ್ ಮಾಡಕ್ಕಾಗಲ್ಲ. ಬೆಳಿಗ್ಗೆ 3 ಗಂಟೆ ಆದ್ರೂ ಇನ್ನೂ ಇಲ್ಲೇ ಇದೀವಿ. ಮನೇಲಿ ಹೋದ್ರೆ ಪಕ್ಕ ಬೈತಾರೆ. ಯಾಕೆ ಪೆಟ್ರೋಲ್ ಖಾಲಿ ಆಯ್ತಾ? ಸರ್ XP 95 ಇಲ್ವಾ ಸರ್? ಪವರ್ ಪೆಟ್ರೋಲ್ ಇದೆಯಾ? Been asking for me on the road from the west to the east. Way up, I might never come down, cause the coast racking up the flight miles. So high, I might never come down. Okay, so ಇಲ್ಲೇ ಒಂದು ಶಾರ್ಟ್ ಬ್ರೇಕ್ ಆಯಿತು. ಕಾಫಿ ಕುಡ್ಕೊಂಡು ಇವಾಗ ಇಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಮುಂದೆ AB ಚೈ ಅಂತ ಇದೆ. ಇನ್ನೂ ಸ್ವಲ್ಪ ಜನ ಊಟ ಮಾಡಿಲ್ಲ, ಸೊ ಅಲ್ಲೇ ಊಟ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಓಡೋಣ. ಆಶಾ ಬಂದಿ? ಹಾಂ, ಬರುತ್ತೆ ಬರುತ್ತೆ ಸ್ವಲ್ಪ ದಿನ. ಇಲ್ಲಿದ್ರೆ ಜಾಸ್ತಿ ಜನಗಳೆಲ್ಲ ಬಂದು ರೇವ್ ಕೇಳ್ತಾರೆ. ಹೊರಟ್ಬಿಡೋಣ ಇಲ್ಲಿಂದ. ಸೊ ಈ ಥರ ಜಂಕ್ಷನ್ಗಳಲ್ಲಿ ಸ್ಪಾಟರ್ಸ್ಗಳು ಜಾಸ್ತಿ ಇರ್ತಾರೆ. ಸೊ ಆಬ್ವಿಯಸ್ಲಿ ಬಾಯ್ಸ್ಗಳಿಗೆ ಈ ಸೂಪರ್ ಬೈಕ್ ನೋಡೋದಕ್ಕೆ ಏನೋ ಒಂಥರ ಖುಷಿ ಇದೆ, ಸೌಂಡ್ ಕೇಳಿಸ್ಕೊಳ್ಳೋದಕ್ಕೆ. ಸೊ ತುಂಬ ಜನ ರೇವ್ ಕೇಳ್ತಾ ಇರ್ತಾರೆ. ಅಲ್ಲೇ ಹಿಂದೆ ಲೈನ್ ಅಪ್ ಮಾಡಬೇಕಿತ್ತು. ಇರ್ಲಿ ಬನ್ನಿ ಮುಂದೆ ಎಲ್ಲರೂ ಹೋಗೋಣ. ಅಲ್ಲೇ ಹೋಗೋಣ, ಅಲ್ಲ ಹೋಗ್ಬಿಡೋಣಪ್ಪ. ಆ್ಯಕ್ಚುಲಿ ನಾರ್ಮಲಿ ನಾವು ಈ ರೋಡಿಗೆ ಬಂದರೆ ಅಲ್ಲಿ ಒಂದು ಕಡೆ ನಿಲ್ಲಿಸ್ತೀವಿ ಲೈನ್ ಅಪ್ ಮಾಡೋದಕ್ಕೆ. ನಮ್ಮ ರಂಜನ್ ಅವರು ಚೆಚ್ಕೊಂಡು ಬಂದ್ಬಿಟ್ರಲ್ಲ, ಸೊ ಅದು ಮಿಸ್ ಆಯಿತು. ಸೊ ಮುಂದೆ ಎಲ್ಲರೂ ಹಾಕೋಣ. ಹೌದಾ? ಎಷ್ಟು ಬಂತು ರಿಸರ್ವ್ ಅಂತ? ಮುಂದೆ ಎಲ್ಲಾದ್ರೂ ಹಾಕ್ಸ್ಕೊಂಬಿಡೋಣ. ನೀನೊಂದು ಕೆಲಸ ಮಾಡು, ಅಕಸ್ಮಾತ್ ರೈಟ್ ಸೈಡಲ್ಲೂ ಯಾವ್ದಾದ್ರು ಪೆಟ್ರೋಲ್ ಬಂಕ್ ಅದೇ ಅವತ್ತು ಹೋಗಿದ್ವಲ್ಲ, ಅದು ಇಲ್ಲೇ ತಾನೆ ಮುಂದೆ ತಾನೆ, ಅಲ್ಲಿ ಹಾಕ್ಸ್ಕೊಂಬಿಡು. ರೈಟ್ ಸೈಡಲ್ಲಿ ಹೋಗ್ಬಿಟ್ಟು ಬೇಕಾದ್ರೆ ಹಾಕ್ಸ್ಕೊಂಡ್ ಬಂದ್ಬಿಡೋಣ. ಸುಮ್ಮನೆ ಯಾಕೆ ರಿಸ್ಕ್ ಬೇಡ. ಅವನೇ ಯಾಕೆ ಅಲ್ಲಿ ಹೋಗೋವನೆ? ಅಲ್ಲಿ ಹಿಂದ್ಗಡೆ ಬ್ರಿಡ್ಜ್ ಹತ್ರ ಹಾಕ್ಬೇಕಿತ್ತು. ಅದು ಎಲ್ಲಿ ಆ ಟ್ರಕ್ ಆದ್ರೆ ಸ್ಲೋ ಆಗಿದಾಗ ಸಿಕ್ಕಿದ್ರು, ಇಲ್ಲ ಅಂದ್ರೆ ಚೆಚ್ಕೊಂಡು ಹೋಗ್ಬಿಟ್ಟಿರೋ ಅವರು. ಆಕ್ಚುಲಿ ಅಲ್ಲಿ ನಿಲ್ಸ್ಬೇಕಾದ್ರೆ ನೀವು ಪಾಸ್ ಆಗಿದ್ದು ಸಡನ್ ಆಗಿ. ಏನಾಯ್ತು, ಲೈಟ್ ಚೆನ್ನಾಗಿದೆಯಲ್ಲ ಸ್ವಲ್ಪ ಓಪನ್. ಗೊತ್ತಾ, ಒಂದು ಇದು ಅಲ್ಲಾಡ್ತಾಯ್ತಾ, ಅದು ಬೇರೆ. ಎದುರು ಕಡೆ ಯಾವ್ದಾರ ಗಾಡಿ ಬಂದ್ಬಿಟ್ರೆ ಇಲ್ಲಿಂದ ಒಂಥರ ಲೈಟ್ ಬರುತ್ತೆ,
ಈ ಗ್ಲಾಸ್ ಮೇಲೆ ಬಿತ್ತು ಅದು ನಿಮ್ಮದು ಅದು ಗ್ಲೇರ್ ಇದಾಗುತ್ತೆ. ಹಾಂ, ಹೆವಿ ಇದು ಆಗೋ ಅದಕ್ಕೆ ಸ್ಲೋ ಆಗ್ಬಿಟ್ಟೆ ಸ್ವಲ್ಪ. ಬಟ್ ನೈಟ್ ಟೈಮ್ಗೆ ಕ್ಲಿಯರ್ ವೈಸರೇ ಬೆಸ್ಟು. ಇದು ವಿಸಿಬಿಲಿಟಿ ಚೆನ್ನಾಗಿದೆ, ಬಟ್ ಸಡನ್ನಾಗಿ ಟರ್ನ್ಸ್ ಬರುತ್ತಲ್ಲ. ನೀನು ಅಲ್ಪೈನ್ ಸ್ಟಾರ್ ವಿಸಿಬಿಲಿಟಿಗೂ ಎಲ್ಲಷ್ಟು ಮತ್ತೆ ಎಸೆನ್ಷಿಯಲ್ ಹಾಂ, ಅದಕ್ಕೂ ಇದಕ್ಕೂ ಆಲ್ಮೋಸ್ಟ್ 200% ಬೆಟರ್ ಇದೆ ಇದು. ಬಟ್ ಏನಂದ್ರೆ ನೈಟ್ ಹೊತ್ತು ಏನು ಗೊತ್ತಾ, ಸಡನ್ ಕರ್ವ್ಸ್ಗಳು ಬರುತ್ತಲ್ಲ ಅಂತ ಕಡೆ ಗೊತ್ತಾಗಲ್ಲ. ಇವ್ರು ಅಲ್ಲಿ ಒಂದ್ ಕಡೆ ಮುಂದೆ ಬಂದ್ರು, ಲೆಫ್ಟ್ ಕರ್ವ್ ಇತ್ತು, ರಪ್ ಅಂತ ನೀವು ಲೆಫ್ಟಿಗೆ ಬಂದ್ರಿ ಗೊತ್ತಾ, ಲೀನ್ ಮಾಡ್ಕೊಂಡ್ರಿ ಅಲ್ಲಿ ಮುಂದೆ. ಹಾಂ, ಅಲ್ಲಿ ಅಷ್ಟೊಂದು ಗೊತ್ತಾಗಲ್ಲ. ನಾನೇನಾದ್ರು ಮುಂದೆ ಬಂದಿದ್ರೆ ನನಗೆ ಗೊತ್ತಾಗ್ತಿರ್ಲಿಲ್ಲ ಅಷ್ಟೊಂದು. ಅಲ್ಲೇ ಹಾಕೊಂಬಿಡೋಣ ಬಿಡು, ಇಲ್ಲಾಂದ್ರೆ. ಹಾಂ, ABCI ಮುಂದೆ ಇದೆ, ನೀನು ಮುಂದೆನೇ ಇರು, ಹಿಂದೆನೇ ಬರ್ತೀವಿ. ಹಾಂ, ಹೋಗ್ತಾನೆ ಅವನು. ಇಲ್ಲೇ ಇದೆ ಸ್ಟಾಪು, ಅಲ್ಲಿ ವೆಹಿಕಲ್ಸ್ ಇತ್ತಲ್ಲ ಗೊತ್ತಾಗಿಲ್ಲ, ಅದಕ್ಕೆ ಹುಡುಗರೆಲ್ಲ ಪಾಸ್ ಆಗಿಬಿಟ್ರು. ಬಂದ್ರಲ್ಲ, ಬನ್ನಿ ಅಲ್ಲಿ ಹಿಂದೆ ಹಾಕೊಂಬಿಡೋಣ. ಇಲ್ಲೇ ಹಿಂದೆ. ಇನ್ನೊಂದ್ಸಲ ಮಾಡ್ಲಾ ನಾನು ಕರೆಕ್ಟಾಗಿ 5000 RPM 10,000 RPM ಮಾತ್ರ ಪಾಪ್ಸ್ ಹೊಡಿಯೋದು. ಇವಂದು ಗೇರ್ ಶಿಫ್ಟ್ ಮಾಡ್ತಾ ಇರಿ, ಎರಡು ಕಡೆಯಿಂದ ಭೂಮ್ ಅಂತ ಬರುತ್ತೆ ಬೆಂಕಿ. ಓಕೆ, ಸೊ ಕುಣಿಗಲ್ ಹತ್ರ ಇಲ್ಲೇ ABCI ಹತ್ರ ನಿಲ್ಸಿದ್ದೀವಿ. ಇಲ್ಲೇ ಇನ್ನೊಂದು ಬ್ರೇಕ್ ತೊಗೊಂಡು ಊಟ ಗೀಟ ಮಾಡಿಕೊಂಡು ಇಲ್ಲಿಂದ ಓಡೋಣ. ಇಲ್ಲೇ ಪಕ್ಕದಲ್ಲಿ ಹೋಟೆಲ್ ಇದೆ, ಸೊ ಊಟ ಎಲ್ಲ ಸಿಗುತ್ತೆ. ಬಾ, ಹೊಟ್ಟೆ ಸಿಗ್ತಾ ಇದೆ ಗುರು. 1:40 ಆಯಿತು. ಊಟ ಸಿಗುತ್ತಲ್ವಾ? ಹಾಂ, ನಾಳೆ ತಾಜ್ ಹತ್ರ ಹೋಗ್ಬೇಕು. ಬಟ್ ನಾನ್ ವೆಜ್ ತಿನ್ನಲ್ಲ ತಾನೇ ಇವತ್ತು? ಯಾರು ತಿನ್ನಲ್ಲ. ಎಂಪೈರಾ? ನಾವು ಬ್ರೇಕ್ಗಳು ಬೇಡ ಅಂದ್ರೂ ಬ್ರೇಕ್ಗಳು ಹಾಕ್ತಾ ಇದ್ದೀವಿ. ಹಾಂ, ಸರಿ ಅಕ್ಕ. ಬ್ರೋ, ಇಲ್ಲೂ ಊಟ ಕ್ಲೋಸ್ ಅಂತೆ, ಅಲ್ಲಿ ಎಂಪೈರ್ ಹತ್ರ ಹೋಗ್ಬಿಡೋಣ. ಇನ್ನೊಂದು 10 ಕಿಲೋಮೀಟರ್ಸ್ ಇದೆ. ರೈಟ್ ಸೈಡ್ ಬರುತ್ತಲ್ಲ ಅಲ್ಲಿ. ಸೊ ಯೂಶಲಿ ABCI 1-1:15 ಊಟ ಕ್ಲೋಸ್ ಆಗಿಬಿಡುತ್ತೆ. ಸೊ ಸದ್ಯಕ್ಕೆ ಇವಾಗ ನಮಗಿರೋ ಆಪ್ಷನ್ ಅಂತಂದರೆ ಕುಣಿಗಲ್ ಎಂಪೈರು, ಅಲ್ಲಿ ಹೋಗೋಣ. ಆ್ಯಕ್ಚುಲಿ ನಾವೆಲ್ಲೂ ಬ್ರೇಕ್ ಹಾಕೋದು ಬೇಡ ಅಂತ ಅಂದ್ಕೊಂಡ್ವಿ, ಬಟ್ ಅಂದ್ರೂ ಬಿಕಾಸ್ ಆಫ್ ದ ಸಿಚುಯೇಷನ್ ಬ್ರೇಕ್ ಹಾಕ್ತಾನೇ ಇದ್ದೀವಿ. ಇವಾಗ ಡೈರೆಕ್ಟಾಗಿ ಅಲ್ಲಿ ಹೋಗ್ಬಿಡೋಣ. ಸೊ ನೈಟ್ ಹೊತ್ತು ಬಂದರೆ ಇದೇ ಪ್ರಾಬ್ಲಮ್ಗಳು. ಲೈಕ್ ಊಟ ಮಾಡ್ಕೊಂಡು ಹೊರಟ್ರೆ ಏನು ಪ್ರಾಬ್ಲಮ್ ಇರೋಲ್ಲ, ಬಟ್ ಊಟಕ್ಕೋಸ್ಕರ ಏನಾದ್ರು ಹುಡುಕ್ತೀವಿ ಅಂತಂದರೆ ಈ ಕಡೆ ಹಾಸನ ಇವೇನಲ್ಲಿ ಜಾಸ್ತಿ ಸಿಗೋಲ್ಲ, ಯಾಕಂದರೆ 1-1:15 ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ಬೇಗ ಪೆಟ್ರೋಲ್ ಖಾಲಿ ಆಗಿಬಿಡುತ್ತೆ ಯಾವಾಗಲೂ. XP95 ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ, ಪವರ್ ಪೆಟ್ರೋಲು. ನೋಡಿ, ನಮ್ಮ ರಂಜನ್ ಅವ್ರು ಸರಿಯಾಗಿ ಚೆಚ್ತಾವ್ರೆ ಕಾರ್ನರಿಂಗಲ್ಲಿ. ಬೇಡ ಹಾಕ್ಸ್ಕೊಂಬೇಡ, ಸುಮ್ಮನೆ ರಿಸ್ಕ್ ಬೇಡ, ಮತ್ತೆ ಅಲ್ಲೋಗಿ ಬರೋದು ಯಾಕೆ. ಲಾಸ್ಟ್ ಟೈಮ್ ಇಲ್ಲೇ ತಾನೇ ಹಾಕ್ಸಿದ್ದು ನಾವು. ಎಂಪೈರ್ ಕುಣಿಗಲು ಇನ್ನು 2 ಕಿಲೋಮೀಟ್ರ್ ಇದೆ. 3 ಕಿಲೋಮೀಟ್ರ್ ಬರುತ್ತಾ? ಹಾಂ, ಬಾ ಪವರ್ ಹಾಕ್ಸ್ಕೊಂಬಿಡೋಣ, ಸುಮ್ಮನೆ ಯಾಕೆ. ಹೋಗೋಕ್ಕಾಗಲ್ಲ, ಇಲ್ಲಿ ಕೆಳಗಡೆಯಿಂದ ಹೋಗೋಕ್ಕಾಗಲ್ವಾ? ಅಲ್ಲಿ HP ನಲ್ಲೂ ಇರಲ್ಲ ಅಲ್ಲ?
ಹಾಂ ಹಾಂ ಸರಿ ಅಲ್ಲೇ ಓಡ ಬಾ. ಯಾಕೆ ಪೆಟ್ರೋಲ್ ಖಾಲಿ ಆಯ್ತಾ? ಬಂದೇ ಇರು. ಆ್ಯಕ್ಚುಲಿ ಅಲ್ಲೇ ರೈಟ್ ಸೈಡಲ್ಲೇ ಇಂಡಿಯನ್ ಆಯಿಲ್ ನೋಡಿದ್ವಿ, ಹಾಕ್ಸ್ಕೊಂಡ್ಬಿಡ್ಬೇಕಾಯ್ತು. ಅದು ನಮ್ಮ ಇತ್ತು ಗಾಡಿನ ಆ್ಯಕ್ಚುಲಿ ಗೊತ್ತಾಗಲ್ಲ. ಹೆಂಗೆ ಯೂಟರ್ನ್ ಮಾಡ್ಕೊಂಬ. ಸೈಡ್ ಸ್ಟ್ಯಾಂಡ್ ಇಲ್ಲ, ಆಲ್ಮೋಸ್ಟ್ ಬಂದ್ವಿ ಎಂಪೈರ್ ಹತ್ರ. ಇನ್ನು 1 ಕಿಲೋಮೀಟರ್ ಇದೆ ಅಷ್ಟೇ. ಸೊ 1 ಕಿಲೋಮೀಟರಲ್ಲಿ ಆಫ್ ಆಗೋಯ್ತು. ಆ ಕಡೆ ಇಂಡಿಯನ್ ಆಯಿಲ್ ಇದೆ ಅಲ್ಲ, ಅಲ್ಲಿ ಹೋಗಿ ಚೆಕ್ ಮಾಡಲ ನಾನು? ಹಾಂ, ಚೆಕ್ ಮಾಡಿ ಕಾಲ್ ಮಾಡ್ತೀನಿ ಇರು. ಅಲ್ಲಿರೋ ಇಂಡಿಯನ್ ಆಯಿಲಲ್ಲಿ ಪವರ್ ಪೆಟ್ರೋಲ್ ಇಲ್ಲ. ಸೊ ಇಲ್ಲಿ ನೋಡೋಣ, ಇಲ್ಲಿರೋ ಇಂಡಿಯನ್ ಆಯಿಲ್ ಏನಾದ್ರು ಪವರ್ ಪೆಟ್ರೋಲ್ ಇತ್ತು ಅಂತಂದರೆ ಇಲ್ಲಿಗೆ ಕರ್ಸ್ಬಿಡೋಣ. ಸೊ ಪವರ್ ಪೆಟ್ರೋಲ್ ಇದೆಯಾ? XP95 ಆನ್ ಮಾಡೋಕ್ಕಾಗಲ್ವಾ? XP95 ಇದೆ, ಬಟ್ ಆನ್ ಮಾಡಿಲ್ಲ ಅವರು. ಹಾಂ ಇಲ್ವಂತೆ ಸರ್. XP95 ಇಲ್ವಾ? ಯಾರು ಡ್ಯೂಟಿನಲ್ಲಿ ಇರೋದಾ ಅವರು? ಪವರ್ ಇದೆಯಾ ಅಲ್ಲಿ? ಎಷ್ಟು ದೂರ ಇದೆ ಪವರ್? ಇರುತ್ತಾ ಅಲ್ಲಿ? ಓಕೆ. ಪವರ್ ಪೆಟ್ರೋಲ್ ಇದೆಯಾ? ಇದೆಯಂತೆ. ಹಾಂ ಇತ್ತು. ಯೂಟರ್ನ್ ಮಾಡಿಕೊಂಡು ಅಲ್ಲಿ ಇಂಡಿಯನ್ ಆಯಿಲ್ ಇದೆಯಲ್ಲ, ಆ ಇಂಡಿಯನ್ ಆಯಿಲಿಂದ ಸ್ವಲ್ಪ ಮುಂದೆ ಬಾ. HP ಇದೆ. ಆ HP ನಲ್ಲಿ ಪವರ್ ಪೆಟ್ರೋಲ್ ಇದೆ. ಹಾಂ ಹೌದಾ? ಕೇಳು, ಅಲ್ಲಿ ಸಿಕ್ಕಿಲ್ಲ ಇಲ್ಲಿ ಬಂದುಬಿಡ್ರಿ, ಫೋನ್ ಮಾಡಿ ನನಗೆ. ಹಾಂ ಅಪ್ಪ, ಈ ಪವರ್ ಪೆಟ್ರೋಲ್ ಸಿಕ್ಕಿಲ್ಲ ಅಂದರೆ ತಲೆನೋವು. ಅವನು ಅಲ್ಲೇ ಹೇಳ್ದ ರಿಸರ್ವ್ ಬಂತು ಅಂತ ಅಂದ್ಬಿಟ್ಟು. ಆ ಕಡೆ ಎಲ್ಲೂ ಸಿಕ್ಕೇ ಇಲ್ಲ ಪೆಟ್ರೋಲ್ ಬಂಕು. ಹಲೋ, ಆಯಿತು. ಹಾಂ ಅಲ್ಲಿ ಸಿಕ್ತಾ? ಹಾಂ ಸರಿ ಆಯಿತು, ಓಕೆ. ಅಂದರೆ ಎಂಪೈರಿಗೆ ಬಂದುಬಿಡಿ ಹಂಗಾರೆ. ಹಾಂ ಸರಿ, ಅಲ್ಲೇ ಸಿಕ್ತಂತೆ ಬಿಡಿ ಸರ್. ಥ್ಯಾಂಕ್ ಯು. ಓಕೆ. ಸೊ ಅಲ್ಲಿ ಹಿಂದೆ ನೋಡಿದ್ವಲ್ಲ ಇಂಡಿಯನ್ ಆಯಿಲ್, ಅಲ್ಲೇ ಹಾಕ್ತೀನಿ ಅಂತಂದರು. ಸೊ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ತಾರೆ ಅವರು. ಫ್ಯೂಯಲ್ ಖಾಲಿ ಆಗೋಯ್ತು ಮತ್ತೆ ಅಲ್ಲಿ ಹಿಂದ್ಗಡೆ ಇತ್ತದು. ಅಲ್ಲಿ ನೋಡಿದ್ವಿ, ಅಲ್ಲಿ ಇಲ್ಲ ಅಂತಂದ್ರು ಫಸ್ಟ್ ಇಂಡಿಯನ್ ಆಯಿಲಲ್ಲಿ. ಹಾಂ ಅಲ್ಲಿ ಸಿಕ್ತಂತೆ ಇವಾಗ, ಮತ್ತೆ ಅಲ್ಲೇ ಹಾಕ್ತೀನಿ ಅಂತೆ. ಅಲ್ಲಿ ಆಫ್ ಮಾಡಿಬಿಟ್ಟಿದ್ರು XP95. ಮತ್ತೆ ಇಲ್ಲಿ ಕೇಳೋಣ ಅಂತ ಬಂದ್ವಿ, ಇಲ್ಲಿ HP-ನಲ್ಲಿತ್ತು. ಅಲ್ಲೇ ಹಾಕ್ತಾರಂತೆ. ಪವರ್ 100 ಇಲ್ಲ. 100 ಇದೆ, ಇಲ್ಲಿಲ್ಲ. ಇಲ್ಲೆಲ್ಲೂ ಸಿಗಲ್ವಲ್ಲ. ಹಾಂ ಹೆಂಗನ್ಸ್ತು ನಿಮ್ಗೆ ನೈಟ್ ರೈಡು? ನೈಟ್ ರೈಡ್ ಮಾಡಿ ತುಂಬಾ ದಿನ ಆಗಿತ್ತಲ್ಲ. ಈ ದಾಮಿ ಇದ್ದಿದ್ರೆ ಒಂಥರ, ದಾಮಿ ಇದ್ದಿದ್ರೆ ಅದ್ರಲ್ಲಿ ಕಂಟ್ರೋಲೇ ಬೇರೆ. ಇನ್ನ ಹೊಸದಲ್ವಾ ಹೊಸದು? ನೈಟ್ 210 ಚಚ್ಬಿಟ್ಟಿದ್ದೀವಿ. ಓ ನಾವು ಮುಂದೆ ಬಂದ್ವಪ್ಪ. ನಾನು ಇತ್ತು ಬಂದ್ವಿ. ಕಾರ್ನರಿಂಗಲ್ಲಿ ಅವ್ರು ಸಕ್ಕತ್ತಾಗಿ ಹೊಡಿತಾರೆ. ರಂಜನ್ ರೆಡ್ಡಿ ಅವ್ರು ಪ್ರಾಪರ್ ಕಾರ್ನರಿಂಗ್ ಹೊಡಿತಾರೆ ಅವರು. ಕಾರ್ನರಿಂಗಲ್ಲಿ ಇವ್ರನ್ನ ಮಾತ್ರ ಬೀಟ್ ಮಾಡೋಕ್ಕಾಗಲ್ಲ. ಸರಿಯಾಗಿ ಹೊಡಿತಾರೆ. ನಂದು ಕಾನ್ಫಿಡೆನ್ಸ್ ಬರ್ತಿಲ್ಲ. ಅದು ಮೋಸ್ಟ್ಲಿ ಅದೇನೋ ಆಗಿದೆ, ವಾಬಲ್ ಆಗ್ತಾ ಇದೆ ಅದು. ಹಾಂ ರೋಟಿ ತೊಗೊಳ್ಳೋಣ? ಹಾಂ ನಾನು ರೋಟಿ ತೊಗೊಳ್ತೀನಿ. ನಾನು 2 ಮಾಡ್ಕೊಳ್ಳಿ. ಹೊಟ್ಟೆ ಮಾತ್ರ ಹೆವಿ ಹೊಸಿತಾ ಇದೆ. ಸೊ ಫಸ್ಟ್ ಆರ್ಡರ್ ಮಾಡಿಬಿಡೋಣ, ಅಷ್ಟರಲ್ಲಿ ಇತ್ತೂ ಬರ್ತಾನೆ. ಓಕೆ. ಸೊ ಬಾಯ್ಸ್ ಎಲ್ಲ ಇಲ್ಲೇ ಎಂಪೈರ್ ಹತ್ರ ಬಂದು ನಮ್ಮದೇ ಲಾಸ್ಟ್ ಆರ್ಡರು. ಲಕ್ಕಿಲಿ ಊಟ ಸಿಕ್ತು, ಎಲ್ಲ ಊಟ ಮಾಡ್ತಾ ಇದ್ದಾರೆ. ನಾನು ಬರೀ ಜ್ಯೂಸು ಅದೇನದು ಪ್ಲೇಟಲ್ಲಿ. ಆಲ್ರೆಡಿ 2 ಗಂಟೆ ಆಯಿತು. ಬಾರ ಇನ್ನೂ ಸ್ವಲ್ಪ ಸಕಲೇಶ್ಪುರಕ್ಕೆ ಹೋಗಿ ಬರೋಣ. ಗೌರಿ ಹಬ್ಬ 1 ಗಂಟೆನಾ? 2:30ನಾ? ಗಣೇಶ ಗೌರಿ ಹಬ್ಬದ ಶುಭಾಶಯಗಳು ಎಲ್ಲ ಹೇಳ್ಬಿಟ್ರಿ ಇಲ್ಲೇ ಇವಾಗಲೇ. ಗಣೇಶ ಗೌರಿ ಹಬ್ಬದ ಶುಭಾಶಯಗಳು. ಇವಾಗ ಸಕಲೇಶ್ಪುರಕ್ಕೆ ಕೊಟ್ಟಿದ್ದೀವಿ, ಮನೆಗೆ ರಿಟರ್ನ್ ಬರ್ತಾ ಇಲ್ಲ. ಅದು ಸೆಕೆಂಡ್ ಪಾರ್ಟ್ ಅಲ್ಲಿ ಬರುತ್ತೆ, ಅದಕ್ಕೆ ಅವ್ನು ಇವಾಗ ಹೇಳ್ತಾ ಇಲ್ಲ. ನೆಕ್ಸ್ಟ್ ಸಕಲೇಶ್ಪುರಕ್ಕೆ ಹೋಗೋ ಪ್ಲಾನ್ ಇದೆ, ಅಲ್ಲಿಂದ ಲಾಕ್ ಕಂಟಿನ್ಯೂ ಮಾಡ್ಬಿಡೋದಕ್ಕೆ. ಆಕ್ಚುಲಿ ನಾವು ಇವತ್ತು ಬಂದಿದ್ದೀರಿ ರೈಡ್ಗೆ. ಗೌರಿ ಹಬ್ಬಕ್ಕೆ ಬಂದ್ಬಿಟ್ಟು ಗಣೇಶ ಹಬ್ಬಕ್ಕೆ ರಿಟರ್ನ್ ಹೋಗ್ತಾ ಇದ್ವಿ ಮನೆಗೆ.
ಅಲ್ಲ ಫುಲ್. ಸೊ ಎಲ್ಲದು ಊಟ ಆಯಿತು. ಊಟ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಫೋಟೋಶೂಟು ವಿಡಿಯೋ ಶೂಟ್ಸ್ ಎಲ್ಲ ಮಾಡ್ತಾ ಇದೀವಿ. ಸೊ ಇಲ್ಲೇ ನೋಡಿ ನಮ್ಮ ಲೈನೇ ಪ್ರಾಪರಾಗಿ ಆಮೇಲೆ ಫೋಟೋ ಹಾಕ್ತೀನಿ. ನಮ್ಮ ಸಿದ್ಧಾರ್ಥ ತೆಗೆದಿದ್ದಾನೆ ಕ್ಯಾಮ್ರಾದಲ್ಲಿ. ಇವಾಗ ಇಂಡಿವಿಜುವಲ್ ಶೂಟ್ಸ್ಗಳು ನಡೀತಾ ಇದೆ. ಇವಾಗ ಟೈಮ್ ಬಂದು 3 ಗಂಟೆ. ಬೆಳಿಗ್ಗೆ 3 ಗಂಟೆ ಆದ್ರೂ ಇನ್ನೂ ಇಲ್ಲೇ ಇದ್ದೀವಿ. ಮನೇಲಿ ಹೋದ್ರೆ ಪಕ್ಕ ಬೈತಾರೆ. ಬಟ್ ತುಂಬ ದಿನ ಆಗಿತ್ತು ಗೈಸ್. ದಿಸ್ ವಾಸ್ ಮಚ್ ನೀಡೆಡ್. ಈ ಥರ ರೈಡ್ ಬರೋದು, ಈ ಥರ ಹೊರಗಡೆ ಬರೋದೆಲ್ಲ ಇದೆಯಲ್ಲ ನೈಟ್ ಹೊತ್ತು, ಇದೇ ಏನೋ ಒಂಥರ ಖುಷಿ ಕೊಡುತ್ತೆ. All work, no pleasure. I ain't here to make friends, big stepper. The comparison, y'all know y'all couldn't replicate it. Chilling in the desert, I'm good under pressure. Stick around when we hold it down, look at what we found. This a marathon, not a sprint, let's go 100 miles. On the ground, when we to the clouds, never coming down. That's the crown on me, wear it proud, show 'em what we found. Stick around when we hold it down. ಓಕೆ, ಸೊ ಶೂಟ್ ಎಲ್ಲ ಮುಗಿಸೋಷ್ಟರಲ್ಲಿ ಆಲ್ರೆಡಿ 3:30 ಆಯ್ತು ಇವಾಗ. ಸೊ ಮೋಸ್ಟ್ಲಿ ಇವಾಗ ಮನೆಗೆ ಓಡೋಷ್ಟರಲ್ಲಿ ಒಂದು 5:15 ಆಗುತ್ತೆ. ಸೊ ಎಂಟೈರ್ ನೈಟ್ ಇವತ್ತು ಜಾಗರಣೆ ಮಾಡ್ದಂಗೆ ಆಯಿತು. ಓಕೆ, ಸೊ ಒಳ್ಳೆ ರೈಡ್ ಆಯಿತು. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಿಂದ ಬ್ಯಾಕ್ ಟು ಹೋಮ್. ಮತ್ತು ಹೈವೇ ಸ್ಟೆಚ್ ಸ್ಟಾರ್ಟ್ ಆಯಿತು. ಫುಲ್ಲು ಚೆಚ್ಕೊಂಡು ಬಂದೇ ಬಿಟ್ವಿ. ಬಾಯ್ಸ್ ಎಲ್ಲ ಮೋಸ್ಟ್ಲಿ ಹಿಂದೆ ಬರ್ತಾ ಇರ್ತಾರೆ. ಇತ್ತು ಎಲ್ಲ ಹಿಂಗೆ ರೈಟ್ ತೊಗೊಂಡು ಮಾಗಡಿ ಕಡೆ ಹೊರಡ್ತಾರೆ. ಸರಿ ಇತ್ತು, ಹುಷಾರು. ಕಾಲ್ ಮಾಡು ರೀಚ್ ಆದಮೇಲೆ. ನಾವೆಲ್ಲ ಬರ್ತೀವಿ, ಇವರೆಲ್ಲ ಹೋಗ್ತಾರೆ ಹಿಂಗೆ ರೈಟನ್ನು. ಬಾಯ್ ಪ್ರಧಾನ. ಬಾಯ್ ಬಾಯ್, ಗುಡ್ ನೈಟ್. ಬಾಯ್ ದಶು. ಹಾಂ, ಸಿಗೋಣ. ಬಾಯ್ 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 ಬಾಯ್. ಸೊ ಮಾಗಡಿ ಬಾಯ್ಸ್ ಎಲ್ಲ ಇಲ್ಲೇ ರೈಟ್ ಹೋಗ್ತಾರೆ. ನಾವು ಇಲ್ಲಿಂದ ಸ್ಟ್ರೈಟು. ಬಾಯ್, ಟೆಕ್ಸ್ಟ್ ಮಾಡಿಬಿಡು. ಹಾಂ, ಹುಷಾರು. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾವ ಥರ ಇತ್ತು ಅಂತ. ಐ ಹೋಪ್ ಯು ಗೈಸ್ ಲೈಕ್ ಇಟ್. ಯೂಶ್ವಲಿ ನಾನು ನೈಟ್ ರೈಡ್ ವ್ಲಾಗ್ಸ್ ಎಲ್ಲ ಅಷ್ಟೊಂದು ಜಾಸ್ತಿ ಅಪ್ಲೋಡ್ ಮಾಡಲ್ಲ. ಬಿಕಾಸ್ ಅಷ್ಟೊಂದು ಏನು ಕಾಣಿಸಲ್ಲ ನೈಟ್ ಹೊತ್ತು ರೈಡ್ ಮಾಡಬೇಕಾದ್ರೆ. ಸೊ ಬಟ್ ಇದು ಜಸ್ಟ್ ಅ ಕ್ಯಾಚ್ ಅಪ್. ಸೊ ನೆಕ್ಸ್ಟು ಡೇ ಟೈಮಲ್ಲಿ ರೈಡ್ ಎಲ್ಲ ಮಾಡೋಣ. ಇನ್ನು ಮುಂದೆ ವ್ಲಾಗ್ಸ್ಗಳೆಲ್ಲನೂ ಬರುತ್ತೆ. ಸೊ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಆ್ಯಂಡ್ ಕಮೆಂಟ್ ಮಾಡಿ ಇನ್ನೂ ನಿಮಗೆ ಯಾವುದೇ ಥರ ವ್ಲಾಗ್ಸ್ಗಳು ಬೇಕು ಅಂತ ಅಂದ್ಬಿಟ್ಟು. ಸ್ವಲ್ಪ ಜನ ರೈಡ್ ವ್ಲಾಗ್ಸ್ಗಳು ಕೇಳ್ತಿದ್ರು. ಸೊ ಅದಕ್ಕೋಸ್ಕರ ನಾನು ರೈಡ್ ವ್ಲಾಗ್ಸ್ಗಳು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು ಕ್ರೇಜಿ ಕಂಟೆಂಟ್ಸ್ ಬರುತ್ತೆ. ಸೊ ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಆ್ಯಸ್ ಯೂಶುವಲ್ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್, ಸಿ ಯಾ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. Fast lane when I pass in the street, bag of money in the passenger seat. Simcoe's been asking for me on the road from the west to the east. Way up, I might never come down.